ನಮಸ್ಕಾರ. ನಾನು ವೈಭವಿ ಗೋಪಿಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಒ ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ ಎಗ್ ಫ್ರೀಸಿಂಗ್ ಮತ್ತು ಸ್ಪರ್ಮ್ ಫ್ರೀಸಿಂಗ್ ಮಾಡೋದ್ರಿಂದ ಏನು ಲಾಭಗಳು, ಅಥವಾ ಈ ಡೋನಾರ್ ಎಗ್ ತಗೊಳ್ಳೋದ್ರಿಂದ ಅಥವಾ ಡೋನಾರ್ ಸ್ಪರ್ಮ್ ತಗೊಳ್ಳೋದ್ರಿಂದ ಏನಾಗುತ್ತೆ. ಯಾಕೆ ಅಂದರೆ ಇದು ಬಹಳ ಮಹತ್ವವಾದಂತಹ ಅಂಶ ಆಗಿದೆ. ಎಲ್ಲರೂ ನಮ್ಮಿಂದನೇ ಮಗು ಆಗಬೇಕು, ನನ್ನ ಮೊಟ್ಟೆಯಿಂದನೇ ಮಗು ಆಗಬೇಕು ಅಥವಾ ನನ್ನ ಸ್ಪರ್ಮಿಂದನೇ ಮಗು ಆಗಬೇಕು ಅನ್ನೋದು ಒಂದು ಇಚ್ಛೆ ತುಂಬ ಆಳವಾಗಿರುತ್ತೆ. ನಾನು ಆ್ಯಸ್ ಎ ಕೌನ್ಸಿಲರ್ ಆಗಿ ಒಂದು 10 ವರ್ಷದಿಂದ ನಾನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. ಯಾರಿಗೆ ಊಸೈಟು ಕೊರತೆ ಇರುತ್ತೆ, AMH ಕೊರತೆ ಇರುತ್ತೆ, ಡೋನಾರ್ ಮೊಟ್ಟೆಗೆ ಹೋಗಿ ಅಂತಂದ್ರೆ ತುಂಬ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಥವಾ ಸ್ಪರ್ಮ್ ನಿಲ್ಲಿದೆ, ಸ್ಪರ್ಮ್ ಇಲ್ಲ, ನೀವು ಡೋನಾರ್ ಸ್ಪರ್ಮ್ ತಗೊಳ್ಳಿ ಅಂತ ಹೇಳಿದವರು ಕೂಡ ತುಂಬ ನಿರಾಶ್ರಿತರಾಗ್ತಾರೆ, ಡಿಪ್ರೆಷನಲ್ಲಿ ಹೋಗ್ತಾರೆ. ನಿಮಗೆ ಹೇಳೋದು ಏನು ಅಂತಂದರೆ, ಡೋನಾರ್ ಮೊಟ್ಟೆ ತಗೊಳ್ಳೋದ್ರಿಂದ ಅಥವಾ ಡೋನಾರ್ ಸ್ಪರ್ಮ್ ತಗೊಳ್ಳೋದ್ರಿಂದ ಯಾವುದೇ ಹಾನಿ ಇಲ್ಲ. ಯಾವ ಹಾನಿ ಇಲ್ಲ ಅನ್ನೋದಕ್ಕೆ ತಿಳ್ಕೊಳ್ಳಿಕ್ಕೆ ಒಂದು ಚಿಕ್ಕ ಕತೆ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಒಂದು ಗಿಳಿ ಕತೆ ಗೊತ್ತಿರಬೇಕಲ್ಲ. ಅದೇನಪ್ಪ ಗಿಳಿ ಕತೆ ಅಂದರೆ, ಒಂದು ಗಿಳಿ ಇರುತ್ತೆ. ಆ ಗಿಳಿ 2 ಅವಳಿ ಜವಳಿ ಮಕ್ಕಳನ್ನು ಹುಟ್ಟಿಸುತ್ತೆ. ಈ ಅವಳಿ ಜವಳಿ ಗಿಳಿಗಳಲ್ಲಿ ಒಂದು ಗಿಳಿ ಆಶ್ರಮ ಸೇರುತ್ತೆ, ಇನ್ನೊಂದು ಗಿಳಿ ಒಬ್ಬ ದರೋಡೆಕಾರನತ್ತ ಹೋಗ್ಬಿಡುತ್ತೆ. ಈ ಆಶ್ರಮದಲ್ಲಿ ಸೇರಿರುವಂತಹ ಗಿಳಿ ತುಂಬ ಮುದ್ದಾಗಿ, ತುಂಬ ಸಂಸ್ಕಾರವಾಗಿ ಮಾತನಾಡುವುದನ್ನು ಕಲಿಯುತ್ತೆ. ಬನ್ನಿ, ಕುಳಿತುಕೊಳ್ಳಿ, ಧನ್ಯವಾದಗಳು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಮಾಡಿ ಅನ್ನೋ ಒಂದು ಸಂಸ್ಕಾರಯುತವಾಗಿಂತಹ ಮಾತುಗಳನ್ನು ಆಶ್ರಮದಲ್ಲಿ ಇರುವಂತಹ ಗಿಳಿ ಮಾತನಾಡುತ್ತೆ. ಅದೇ ದರೋಡೆಕಾರನತೆ ಇರುವಂತಹ ಗಿಳಿ ಏನಂತ ಮಾತಾಡುತ್ತೆ, ಹೊಡಿರಿ, ಬಡಿರಿ, ಕೊಲ್ಲಿ, ಬಿಡಬೇಡಿ, ಸಾಯಿಸಿ ಅಂತ ಮಾತಾಡುತ್ತೆ. ಅಂದರೆ ಒಂದೇ ತಾಯಿಯಲ್ಲಿ ಹುಟ್ಟಿರುವಂತಹ 2 ಗಿಳಿಗಳು ಬೇರೆ ಬೇರೆ ವಾತಾವರಣ ಸೇರಿ ಬೇರೆ ಬೇರೆ ಸಂಸ್ಕಾರವನ್ನು ಕಲಿತು ಆ ರೀತಿಯಾದಂತಹ ವರ್ತನೆಯನ್ನು ಮಾಡುತ್ತೆ. ಅದೇ ರೀತಿ ಒಂದು ಡೋನಾರ್ ಮೊಟ್ಟೆಯಲ್ಲಿ ಅಥವಾ ಡೋನಾರ್ ಸ್ಪರ್ಮ್ನಲ್ಲಿ ಯಾವುದೇ ಆದಂತಹ ಬಿಹೇವಿಯರ್ ಆಗಿರಬಹುದು, ಆ್ಯಟಿಟ್ಯೂಡ್ ಆಗಿರಬಹುದು, ಮುಂದೆ ಏನಾಗ್ತಾನೆ ಆಗಿರಬಹುದು, ಕ್ಯಾರೆಕ್ಟರ್ ಆಗಿರಬಹುದು ಇರುವುದಿಲ್ಲ. ಅದು ಒಂದು ಹಸಿ ಮುದ್ದೆ ಆಗಿರುವ ಹಾಗಿರುತ್ತೆ, ಒಂದು ಹಸಿ ಮುದ್ದೆ ಅಷ್ಟೇ. ನೀವು ಯಾವ ರೀತಿಯಾದಂತಹ ಆಕಾರವನ್ನು ಕೊಡ್ತೀರಾ, ಯಾವ ರೀತಿಯಾದಂತಹ ಒಂದು ಸಂಸ್ಕಾರನ ಕೊಡ್ತೀರಾ, ಅದೇ ಆಗಿರಬಹುದು. ನೀವು ಒಂದು ಗರ್ಭ ಸಂಸ್ಕಾರ ಅಂತ ಕೇಳಿರ್ಬೋದು. ಏನಪ್ಪ ಗರ್ಭ ಸಂಸ್ಕಾರ? ತಾಯಿ ಗರ್ಭವತಿ ಆದಾಗ ಮಾಡುವಂತಹ ಆಲೋಚನೆಗಳೇ ಗರ್ಭ ಸಂಸ್ಕಾರಗಳಾಗಿರುತ್ತೆ. ಎಲ್ಲರೂ ನೀವು ಗರ್ಭವತಿ ಆದಾಗ ಅಥವಾ ಒಂದು ಧಾರಣೆ ಮಾಡಿದಾಗ ಒಂದು ಪುರಾಣ ಪುಣ್ಯಕಥೆಗಳನ್ನ ಕೇಳಿ, ಮಹಾಭಾರತನ ಕೇಳಿ ಅಥವಾ ಭಗವದ್ಗೀತೆಯನ್ನು ಕೇಳಿ ಅಂತ ಹೇಳ್ತಾರೆ. ಯಾಕೆ? ಮಗು ಒಂದು ಹೊಟ್ಟೆಯಲ್ಲಿ ಇರಬೇಕಾದಾಗೆ ನಾವು ಮಾಡುವಂತಹ ಆಲೋಚನೆಗಳಾಗಿರ್ಬೋದು, ನಾವು ಇರುವಂತಹ ವಾತಾವರಣ ಆಗಿರ್ಬೋದು, ತುಂಬ ಇಂಪ್ಯಾಕ್ಟ್ ಆ ಮಗು ಮೇಲೆ ಬೀಳುತ್ತೆ ಅಂತ ನಿಮಗೊಂದು ಗೊತ್ತಿರಬೇಕು. ಅಭಿಮನ್ಯು ಹೊಟ್ಟೆಯಲ್ಲಿ ಇರಬೇಕಾದಾಗೆ ಚಕ್ರವ್ಯೂಹದ ಗರ್ಭ ಸಂಸ್ಕಾರದಲ್ಲೇ ಆಗಿತ್ತು. ಆ ಚಕ್ರವ್ಯೂಹನ ಹೇಗೆ ಛೇದಿಸಬೇಕು, ಒಳಗಡೆ ಹೇಗೆ ಎಂಟ್ರಿ ಮಾಡಬೇಕು, ಹೇಗೆ ಯುದ್ಧವನ್ನು ಮಾಡಬೇಕು ಅಂತ ಅದೇ ಗರ್ಭದಲ್ಲೇ ಇದ್ದಾಗ ಅದನ್ನು ಕಲ್ತಿರೋದು. ಆ ವಿದ್ಯೆ ಮುಂದೆ ದೊಡ್ಡವನಾಗಾದಾಗ ಅದು ಬಹಳಷ್ಟು ಉಪಯುಕ್ತವಾಯಿತು. ಅಂದಾದ ಮೇಲೆ ಯಾಕೆ ನೀವು ಡೋನಾರ್ ಎಗ್ಗು ಅಥವಾ ಡೋನಾರ್ ಸ್ಪರ್ಮ್ನ ಬ್ಲೇಮ್ ಮಾಡ್ತೀರಾ? ನೀವು ಮಗುನ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಒಂದು ನಿಮ್ಮಲ್ಲಿ ಇತ್ತು ಅಂತಂದರೆ ಒಳ್ಳೆ ಆಲೋಚನೆಗಳ ಮೂಲಕ, ಒಳ್ಳೆ ಪರಿಸರನ ಮೂಲಕ, ಒಂದು ಪಾಸಿಟಿವ್ ಥಿಂಕಿಂಗ್ನ ಮೂಲಕ ನೀವು ಬೆಳೆಸ್ಬೋದು ವಿನಃ ಒಂದು ಡೋನಾರ್ ಮೊಟ್ಟೆಯಲ್ಲಿ ಆಗಿರಬಹುದು, ಒಂದು ಡೋನಾರ್ ಸ್ಪರ್ಮ್ ಆಗಿರ್ಬೋದು, ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ನಿಮಗೆ ವಯಸ್ಸಾಗಿದೆನಾ, ಅಥವಾ ಡಾಕ್ಟರ್ ನಿಮಗೆ ಡೋನಾರ್ ಮೊಟ್ಟೆಗೆ ಹೋಗಲಿಕ್ಕೆ ಹೇಳಿದಾರಾ, ಅಥವಾ ನಿಮ್ಮ ಹತ್ರ ಸ್ಪರ್ಮ್ ನಿಲ್ಲಾಗಿ ಡೋನಾರ್ ಸ್ಪರ್ಮ್ಗೆ ಹೇಳಿದಾರಾ, ಇವತ್ತೇ ನೀವು ಆ ಪ್ರೋಗ್ರಾಮ್ನ, ಆ ಡೋನಾರನ್ನು ನೀವು ಬೆಳೆಸಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಮಗುನ ಮಾಡಿಕೊಂಡು ಒಳ್ಳೆ ಸಂಸ್ಕಾರ, ಒಳ್ಳೆ ವಾತಾವರಣ, ಒಂದು ಮಗುನ ಸಂಪತ್ಭರಿತವನ್ನಾಗಿ ಮಾಡೋದು ಬಗ್ಗೆ ನೀವು ವಿಚಾರ ಮಾಡಿ ವಿನಃ ಯಾವುದೇ ರೀತಿಯಾದಂತಹ ನೆಗೆಟಿವ್ ವಿಚಾರ ಮಾಡದೆ ಒಂದು ಮಗುವನ್ನು ಮಾಡಿಕೊಳ್ಳಿ. ನಿಮಗೆ ಹೆಚ್ಚಿನ ವಿವರಗಳಿಗಾಗಿ ಅಥವಾ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.